ಶ್ರೀ ಗ್ರಂಥ ಮಹಾತ್ಮೆ ಶ್ರೀ ಗಣೇಶಾಯ ನಮಃ ಗುರು ಸಿದ್ಧಾರೂಢಾಯ ನಮಃ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧ ಪುರುಷನ ಈ ಪವಿತ್ರ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವವು. ಸರ್ವ ನಷ್ಟ ಕಷ್ಟಗಳು, ಸರ್ವ ಪಾಪ ತಾಪಗಳು, ಚೋರ ವೈರಿ ವಿಷಯಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮನ್ನಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಶ್ರೀ ಸಿದ್ಧ ಸದ್ಗುರುವನ್ನು ಕೃಪಾವರ್ಗೀಕ ಶ್ರವಣ ಮಾಡೋದ್ರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುವವು. ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ, ಅಕ್ಷತಾ, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಾಂಪ್ರದಾಯಿಕವಾಗಿದೆ. 45ನೇ ಅಧ್ಯಾಯ. ಶ್ರೀ ಗಣೇಶಾಯ ನಮಃ. ಸದ್ಗುರು ಸಿದ್ಧಾರೂಢಾಯ ನಮಃ. ಜ್ವರದಿ ಬಾಧಿತಾಳಾದ ವಧುವಿಗೆ ಪೀಡೆಯನ್ನು ನೀ ಬಿಡಿಸಿದಿ, ವರ್ಣಮನವನ್ನು ಒಲಿಸಿ ಲಗ್ನವ ಮಾಡಿಸಿ ಸುಖಪಡಿಸಿದಿ. ಈ ಪ್ರಕಾರದಿ ಭಕ್ತ ಮಾನವನ್ನುಳಿಸಿ ರಕ್ಷಿಪ ಸಿದ್ಧನೆ, ಕ್ಷಿಪತಿಯೊಳು ಭವಬಾಧೆಯನ್ನು ಪರಿಹರಿಸು ಸದ್ಗುರು ನಾಥನೇ. ಓಂ ನಮಃ ಸಿದ್ಧಾರೂಢ ದೇವ. ನಿನ್ನ ಕೃಪೆಯಿಂದಲೇ ಮಾನವರಿಗೆ ಸುಖವಾಗುವುದು. ನಿನ್ನ ಭಾವವನ್ನು ಯಾರು ಹೊಂದುವರೋ ಅವರ ಭವವನ್ನು ಜ್ಞಾನಶಾಸ್ತ್ರಿಯಿಂದ ಕಡಿದು ಹಾಕುವಿ. ಈಶ್ವರನು ಪರೋಕ್ಷನಿರುವುದರಿಂದ ಮನಸ್ಸಿನಲ್ಲಿ ಆತನನ್ನು ಭಾವಿಸಲಾಗುವುದಿಲ್ಲ. ಆದರೆ ನೀನು ಜೀವಗಳಿಗೋಸ್ಕರ ಅಪರೋಕ್ಷನಾಗಿದ್ದರಿಂದ ನಿನ್ನನ್ನು ಚಿಂತಿಸುವುದು ಬಹಳ ಸುಲಭವಾಗಿರುತ್ತದೆ. ಭಕ್ತರ ದಶೆಯಿಂದ ನೀನು ಅವತಾರವನ್ನು ಧರಿಸಿ ಈ ಅನೇಕ ಸಚ್ಚರಿತ್ರೆಗಳನ್ನು ತೋರಿಸುವಿ. ಅವುಗಳನ್ನು ಹಾಡುವುದರಿಂದ ಚಿತ್ತಶುದ್ಧಿಯು ಉಂಟಾಗಿ ಜ್ಞಾನಕ್ಕಾದರೂ ಅಧಿಕಾರ ಬರುವುದು. ದಯಾಳುವಾದ ನೀನು ಸಂಕಟ ಬಂದಾಗ ಪ್ರಾಪ್ತನಾಗುವಿ. ಈ ಚರಿತ್ರವನ್ನು ಮುಖದಿಂದ ಹಾಡಿದ ಮಾತ್ರದಿಂದ ಹೃದಯವು ನಿರ್ಮಲವಾಗಿ ಅತ್ಯಂತ ಪ್ರೇಮವು ವರ್ಧಿಸುವುದು. ಪ್ರೇಮಾನಂದಕ್ಕಿಂತ ಹೆಚ್ಚಿನ ಆನಂದವೇ ಇಲ್ಲವೆಂದು ಭಕ್ತರೆಲ್ಲ ಹೇಳುವರು. ಇಂಥ ಅಲೌಕಿಕವಾದ ಪ್ರೇಮವು ಶಾಶ್ವತ ಸುಖವನ್ನು ಸುಲಭವಾಗಿ ಕೊಡುತ್ತದೆ. ವೇದಶಾಸ್ತ್ರಗಳನ್ನು ಪಠಿಸದಿದ್ದರೂ ಭೌವಿಕ ಜನರಿಂದ ಇದರಿಂದ ಉದ್ಧಾರವಾಗುವುದು ನಿಶ್ಚಯವು. ಅನಾಯಾಸದಿಂದ ಅವರು ಭವಸಾಗರಗಳಿಂದ ತಾರಣ ಹೊಂದುವರು. ಗುರುವರನ್ನು ಭಕ್ತರ ಸಂಕಷ್ಟ ಕಾಲದಲ್ಲಿ ಪ್ರಾಪ್ತನಾಗುವನು. ಯಾಕೆಂದರೆ ಆತನ ಮೇಲೆಯೇ ಅವರು ಎಲ್ಲ ಭಾರವನ್ನು ಹಾಕಿ ಸದ್ಗುರು ಚಿಂತನೆಯನ್ನು ಮಾಡುತ್ತಾ ಸುಖದಿಂದ ಸಂಸಾರವನ್ನು ಮಾಡುವರು. ಇರಲಿ, ಹುಬ್ಬಳ್ಳಿ ನಗರದಲ್ಲಿ ನಾರಾಯಣನೆಂಬ ನಾಮಮೂಢವೆಂಬ ಉಪಾಸನವುಳ್ಳ ಒಬ್ಬ ಬ್ರಾಹ್ಮಣನಿರುವನು. ಆತನಿಗೆ ಚಂಪು ಎಂದು ಕರೆಯಲ್ಪಡುವ ಒಬ್ಬ ಕನ್ಯೆಯು ಇರುವಳು. ಇವಳು ವಿವಾಹವಾಗತಕ್ಕವಳಾಗಿದ್ದು ಅತಿ ಪ್ರಯಾಸದಿಂದ ಶೋಧಿಸಿ ಒಬ್ಬ ವರನನ್ನು ನಾರಾಯಣನನ್ನು ಗೊತ್ತು ಮಾಡಿದನು. ನಾರಾಯಣನಿಗೂ ಆತನ ಕುಟುಂಬದವರೆಲ್ಲೂ ಶ್ರೀ ಸಿದ್ಧಾರೂಢರ ಮೇಲೆ ಅತ್ಯಂತ ಭಕ್ತಿಯುಳ್ಳವರು. ಅತ್ಯಂತ ನಿತ್ಯದಲ್ಲಿ ಸದ್ಗುಣ ಸ್ಥಾನಕ್ಕೆ ಬಂದು ಬಹುಪ್ರೇಮದಿಂದ ಭಜಿಸುವರು. ಹೀಗಿರುತ್ತಾ ಕನ್ಯೆಗೆ ವಿವಾಹ ಮಾಡುವುದು ನಿಶ್ಚಯಿಸಿ ಸದ್ಭಕ್ತನಾದ ನಾರಾಯಣನು ಸಿದ್ಧಾಶ್ರಮಕ್ಕೆ ಬಂದು ಬಹು ಧನ್ಯ ಭಾವದಿಂದ ಸಿದ್ಧ ಸದ್ಗುರುಗಳನ್ನು ಕುರಿತು ಚಂಪುವಿನ ಲಗ್ನವನ್ನು ನಿರ್ವಿಘ್ನ ಮಾಡು ಎಂದು ಪ್ರಾರ್ಥಿಸಿದನು. ಈ ದಿನ ವಚನವನ್ನು ಕೇಳಿ ಸದ್ಗುರುನಾಥರು ದಯಾವಾಣಿಯಿಂದ ನೀವು ಸದ್ಗುರು ಚಿಂತನೆಯಲ್ಲಿರುವಾಗ ವಿಘ್ನಗಳು ಹೇಗೆ ಬಂದಾವು ಎಂದು ಅಂದರು. ಈ ಪ್ರಕಾರ ಅಭಯ ವಚನವನ್ನು ಕೇಳಿ ನಾರಾಯಣನಿಗೆ ಮನಸ್ಸಿನಲ್ಲಿ ಬಹಳ ಸುಖವಾಯಿತು. ಮನೆಗೆ ಬಂದು ಆತನು ಲಗ್ನ ದಿಶೆಯಿಂದ ಎಲ್ಲ ಸಾಮಗ್ರಿಗಳನ್ನು ಸಿದ್ಧಪಡಿಸಿದನು. ಫಾಲ್ಗುಣ ಶುದ್ಧ ಬೀದಿಗೆ ದಿವಸ ಲಗ್ನವೆಂದು ಜೋಯಿಸನು ತರಾಯಿಸಿದನು. ಆದರೆ ಲಗ್ನಕ್ಕೆ ಇನ್ನು 2 ದಿವಸ ಇರುವಾಗ ಒಂದು ಮಹಾ ಸಂಕಟ ಬಂದೊದಗಿತು. ವಧವರಾದ ಚಂಪುವಿಗೆ ಅದ್ಭುತವಾದ ಜ್ವರ ಬಂದದ್ದು ನೋಡಿ ಎಲ್ಲರೂ ಬಹಳ ಗಾಬರಿಯಾದರು. 2ನೇ ದಿವಸವೂ ಜ್ವರವು ವಿಶೇಷವಾಗಿ ಏನೂ ಮಾಡಿದರೂ ಇಳಿಯಲಿಲ್ಲ. ನಿಬ್ಬಣದ ಜನರು ಬಂದರು. ಅವರನ್ನು ಯೋಗ್ಯ ಸ್ಥಾನದಲ್ಲಿ ಇಳಿಸಿ ನಾರಾಯಣನು ಮನೆಗೆ ಬಂದು ಚಂಪುವಿನನ್ನು ನೋಡಿದಾಗ ಬಹಳ ದಿಗಿಲು ಪಟ್ಟನು. ಹುಡುಗಿಯು ಎಚ್ಚರ ತಪ್ಪಿ ಆಗಾಗ ಬಡಬಡಿಸುತ್ತಿರುವಳು. ನಾರಾಯಣನನ್ನು ಬಹು ಚಿಂತಾರುಕನಾಗಿ, ಹೇ ಸದ್ಗುರುವೇ, ಈಗ ಪ್ರಾಪ್ತನಾಗು. ನಿನ್ನ ಆಶೀರ್ವಾದದಿಂದಲೇ ಚಂಪುವಿಗೆ ಯೋಗ್ಯವರನು ಸಿಕ್ಕಿರುವನು. ಆದರೆ ಈಗ ಲಗ್ನ ಕಾಲ ಸಮೀಪ ಬಂದಿರುವಾಗ ವಿಘ್ನವು ಬಂದಿದೆ. ದಯಾಗಣನಾದ ನೀನು ಇದನ್ನು ಕಳೆಯುವಂತನಾಗು. ನಾನು ವೈದ್ಯನ ಕಡೆಗೆ ಹೋಗಿರುವುದಿಲ್ಲ. ನೀನೇ ಈಗ ಆಶ್ರಯವನ್ನು ಕೊಡು. ನಾವು ನಿನ್ನ ಪದದಲ್ಲಿ ಇರುತ್ತಿದ್ದು 2ನೇದೇನು ಮನ್ನಿಸಲಾರೆವು.
ಆದ್ದರಿಂದ ಶೀಘ್ರವಾಗಿ ಬಂದು ನಮ್ಮ ಮಾನವನ್ನು ರಕ್ಷಿಸು. ಬೀಗರು ವರನನ್ನು ಕರೆದುಕೊಂಡು ಬಂದಿರುವರು. ಈಗ ನಾವು ಏನು ಮಾಡತಕ್ಕದ್ದಿದೆ? ಏ ಸದ್ಗುರು ರಾಜನೇ, ಓಡುತ್ತಾ ಬಾರಪ್ಪ. ನನ್ನ ಅಂತರಂಗವನ್ನು ಈಗ ನೋಡಬೇಡ. ಈ ಸಂಸಾರವೆಲ್ಲ ನಿನ್ನದೇ ಇರುತ್ತಿದೆ. ನಿನ್ನ ಹೊರತು ನಮಗೆ ಎರಡನೆಯವರು ಯಾರು ಇದ್ದಾರೆ? ಕಾರ್ಯಕ್ಕೆ ವಿಘ್ನವಾಗಬಾರದು ಎಂದು ಪ್ರಥಮದಲ್ಲಿಯೇ ನಿನ್ನೆ ಪ್ರಾರ್ಥಿಸಿದ್ದೇವೆ. ನೀನು ಅಭಯವನ್ನು ಕೊಟ್ಟಿರುವೆ. ಹೀಗಿದ್ದು ಈಗ ಹೇಗೆ ನನ್ನನ್ನು ಬಿಟ್ಟು ಬಿಡುವಿ? ನಿನ್ನ ಬಿರುದು ರಕ್ಷಿಸಿಕೊಳ್ಳಬೇಕಾಗಿರುತ್ತದೆ. ನಿನ್ನ ಹೊರತು ಆ ಕಾಲದಲ್ಲಿ ನಾವು ಅನಾಥರಾಗುತ್ತೇವೆ. ನೀನು ಯಾವಾಗ ಪ್ರಾಪ್ತನಾಗುವೆಯೋ ಇದೇ ಘೋರ ಚಿಂತೆಯಾಗಿರುವುದು ಎಂದು ಕಣ್ಣೀರು ಸುರಿಸುತ್ತಾ ಪ್ರಾರ್ಥಿಸುತ್ತಿರುವಾಗ ತಕ್ಷಣವೇ ಕೋಣೆಯ ದ್ವಾರವು ತೆರೆದು ಶ್ರೀ ಸಿದ್ಧ ಸದ್ಗುರು ರಾಯರು ಪ್ರಕಟರಾದರು. ಅವರನ್ನು ನೋಡಿ ಕೂಡಲೇ ನಾರಾಯಣರು ಓಡಿ ಬಂದು ಪಾದಕ್ಕೆ ಬಿದ್ದು ಎದ್ದು ಹಸ್ತಗ್ರಹಣ ಮಾಡಿ ಒಳಗೆ ಕರೆದುಕೊಂಡು ಬಂದನು. ಸದ್ಗುರುಗಳನ್ನು ಕುರಿತು ನಾರಾಯಣನು, ಹೇ ತಂದೆ ಸಿದ್ಧರಾಯನೇ, ನನ್ನ ಕರುಣಾವಚನವನ್ನು ನೀನು ನಿಜವಾಗಿ ಕೇಳಿದಿ. ಹೇ ಭಕ್ತ ಸಖನೇ, ದೀನಬಂಧು, ತ್ವರೆಯಿಂದ ಓಡಿ ಬಂದಿ ಎಂದು ಅನ್ನುವಾಗ ಆತನು ಅತ್ಯಂತ ಪ್ರೇಮಯುಕ್ತನಾಗಿ ಗದ್ಗದದಿಂದ ಕಂಠವುಳ್ಳವನಾಗಿ ನೇತ್ರಗಳಿಂದ ಜಲವನ್ನು ಸುರಿಸುವಂತನಾದನು. ಆಗ ಸದ್ಗುರುನಾಥರು ಚಂಪುವಿನ ಸಮೀಪ ಬಂದು ಅವಳನ್ನು ಕೃಪಾದೃಷ್ಟಿಯಿಂದ ನೋಡಿ ನಾರಾಯಣನನ್ನು ಕುರಿತು, ನೀನು ಮನಸ್ಸಿನಲ್ಲಿ ಏನೇನೂ ಚಿಂತೆ ಪಡಬೇಡ. ಸುಖದಿಂದ ಸದ್ಗುರುಗಳ ಚಿಂತನೆಯನ್ನು ಮಾಡುತ್ತಿರು. ಆತನ ಕೃಪೆಯಿಂದ ಕಾರ್ಯವು ನಿರ್ವಿಘ್ನವಾಗುವುದು. ಭಯಪಡಬೇಡ. ಅಂತರಾಯರುಗಳು ಬಂದರೂ ಆತನು ತನ್ನ ಕಾರ್ಯವನ್ನು ತಾನೇ ಸಿದ್ಧಿಗೆ ಮುಟ್ಟಿಸುವನು ಎಂದು ಹೇಳಿ ಸದ್ಗುರುಗಳು ಚಂಪುವಿನ ಮಸ್ತಕದ ಮೇಲೆ ಹಸ್ತವನ್ನಿಟ್ಟರು. ಕೂಡಲೇ ಅವಳ ಜ್ವರವೆಲ್ಲ ಇಳಿದು ಹೋದುದು ನೋಡಿ ನಾರಾಯಣನಿಗೆ ಅತ್ಯಂತ ಆನಂದವಾಯಿತು. ಸದ್ಗುರುರಾಯರು ಈ ಪ್ರಕಾರ ಮಾಡಿ ಅಲ್ಲಿಂದಲೇ ಅಂತರ್ಧಾನರಾದರು. ಇದನ್ನು ನೋಡಿ ನಾರಾಯಣನು ಆಶ್ಚರ್ಯಚಕಿತನಾಗಿ, ಆಹಾ, ದಯಾಗಣನಾದ ಪೂಜಿಸಲಿಲ್ಲವಲ್ಲ ಎಂದು ಮನೆಯ ಮಂದಿಗೆಲ್ಲ ಕರೆದು, ಸಿದ್ಧಾರೂಢರ ಪರಮೇಶನು ಬಂದು ಚಂಪುವಿಗೆ ನೆಟ್ಟಗೆ ಮಾಡಿ ಹೋದನು ಅಂದನು. ಈ ಮಾತನ್ನು ಕೇಳಿ ಎಲ್ಲರೂ ಆನಂದದಿಂದ ಸದ್ಗುರುವಿಗೋಸ್ಕರ ಜಯ ಜಯಕಾರವನ್ನು ಗರ್ಜಿಸುವಂತರಾಗಿ, ಸದ್ಗುರುವು ಈ ಕಾಲಕ್ಕೆ ಪ್ರಾಪ್ತನಾಗಿ ಘೋರವಾದ ವಿಘ್ನವು ಕಳೆದನು ಎಂದು ಅಂದರು. ಆಗ ಚಂಪುವಿನ ಸಮೀಪ ಬಂದು ನೋಡುತ್ತಾರೆ. ಅವಳ ಮೈಮೇಲೆ ಸಣ್ಣ ಸಣ್ಣ ಬಕ್ಕಿಗಳು ಕಂಡು, ಇದು ಮತ್ತೊಂದು ವಿಘ್ನ ಬಂತು ಎಂದು ಅಂದರು. ಮರುದಿವಸ ಎಲ್ಲರೂ ಚಂಪುವಿಗೆ ನೋಡಿ ಮೈಲಿ ಬಂದಿವೆ ಎನ್ನುತ್ತಿದ್ದರು. ಮನೆ ಮಂದಿ ಎಲ್ಲ ಗಾಬರಿಯಾಗಿ, ಇದು ದುರ್ಧರ ಪ್ರಸಂಗವು ಬಂದೊದಗಿತು ಎಂದು ತಳಮಳಿಸುತ್ತಿದ್ದರು. ಮೈಲಿ ಬಂದಿತೆಂದರೆ ಏನಾದೀತೆಂದು ಹೇಳಲಾಗದು. ಕಚಾಚಿತ್ತ ದುರ್ದೈವದಿಂದ ಕಣ್ಣುಗಳಾದರೂ ಹೋಗಬಹುದು, ವಿರೂಪಳಾದರೂ ಆಗಬಹುದು. ಹೀಗಾದರೆ ಏನು ಮಾಡೋಣ ಎಂದನ್ನುತ್ತಿದ್ದರು. ಬೀಗರು ಬಂದು ಚಂಪುವಿನ ಸ್ಥಿತಿ ನೋಡಿ ವಿಚಾರ ಮಾಡುತ್ತಾರೆ. ವಧುವಿಗೆ ನೆಟ್ಟಗಾಗುವುದು ಪೂರ್ಣ ಈಶ್ವರನ ಅಧೀನವಿರುತ್ತದೆ. ಕೆಲವು ವಧ ನೆಟ್ಟಗಾಗುವುದು ದಾರಿ ನೋಡಿ ಇಲ್ಲೇ ಇರೋಣ ಎಂದು ಅನ್ಯರು ಈಗ ಊರಿಗೆ ಹೋಗಿ ಮುಂದೆ ಏನಾದರೂ ಲಗ್ನ ನೋಡಿಕೊಂಡು ಬರೋಣ ಎಂದು ಅನ್ನಲಾರಂಭಿಸಿದರು. ಈ ಮಾತುಗಳನ್ನು ಕೇಳಿ ನಾರಾಯಣನು ಬಹು ಖಿನ್ನನಾಗಿ, ನೀವೆಲ್ಲರೂ ಒಂದು ದಿನ ಸ್ವಸ್ಥರಾಗಿರಿ, ಆಮೇಲೆ ಈಶ್ವರನು ಮಾಡತಕ್ಕದ್ದನ್ನು ಮಾಡಲಿ ಎಂದು ನುಡಿದನು. ವರನ್ನಾದರೂ ತನ್ನ ಮಿತ್ರನನ್ನು ಕುರಿತು, ನಾಳೆ ಇವಳ ಕೂಡ ಲಗ್ನ ಆಯಿತೆಂದರೆ ಮುಂದೆ ಹೀಗೆ ಕಣ್ಣು ಹೋದರೆ ಏನು ಮಾಡೋಣ? ನೀನೇ ಹೇಳು. ರೂಪವು ವಿರೂಪವಾಗುವುದೋ ಸಂಭವವೇ? ದುಷ್ಟಕಾಲವು ಬಂದಿರಬಹುದು. ಹಾಗಾದರೆ ಏನು ಮಾಡುವುದು? ನನಗೆ ಈ ಲಗ್ನ ಮಾಡಿಕೊಳ್ಳುವ ಮನಸ್ಸಿಲ್ಲ ಎಂದು ಅನ್ನುತ್ತಿದ್ದನು. ಬೀಗರೆಲ್ಲರೂ ತಮ್ಮ ತಮ್ಮೊಳಗೆ ಲಗ್ನಕ್ಕೆ ಶಕುನ ಒಳ್ಳೆಯದು ಕಾಣಿಸುವುದಿಲ್ಲ, ಇಷ್ಟಿದ್ದು ಲಗ್ನ ಮಾಡಿದರೆ ಏನು ಗತಿಯಾದೀತು ತಿಳಿಯದು ಎಂದನ್ನುತ್ತಿದ್ದರು. ನಾರಾಯಣನು ಬಹು ಚಿಂತಾಗ್ರಸ್ತನಾದನು. ಅಂತರಾಯನ ಬಂದರೂ ಸದ್ಗುರು ತನ್ನ ಕಾರ್ಯವನ್ನು ತಾನೇ ನಡೆಸುವನೆಂದು ಸಿದ್ಧರು ಅಂದ ವಚನವು ಆತನಿಗೆ ಈಗ ನೆನಪಿಗೆ ಬಂತು. ಅನಂತರ ಸದ್ಗುರು ರಾಯನನ್ನು ಮನೆಗೆ ಕರೆದುಕೊಂಡು ಬರಬೇಕೆಂದು ನಿಶ್ಚಯಿಸಿದನು. ಯಾಕೆಂದರೆ ಅವರು ಬಂದ ಕೂಡಲೇ ದರ್ಶನ ಮಾತ್ರದಿಂದ ಬೀಗರ ಸಂಶಯಗಳೆಲ್ಲ ನಿರಸನವಾಗುವವು ಎಂದು ಆತನು ತಿಳಿದಿದ್ದನ್ನು ತತ್ಕಾಲ ಒಂದು ಅಶ್ವರಥವನ್ನು ತೆಗೆದುಕೊಂಡು ನಾರಾಯಣನನ್ನು ಸಿದ್ಧಾಶ್ರಮಕ್ಕೆ ಬಂದು ಸಿದ್ಧಾರೂಢರ ಚರಣಗಳನ್ನು ಹಿಡಿದು, ಹೇ ಸದ್ಗುರು ಸಿದ್ಧನಾಥನೇ, ಈಗ ದುರಸ್ಥವಾದ ಸಂಕಟವು ಬಂದಿರುವುದು. ಏನು ಮಾಡಬೇಕೆಂಬುದು ತಿಳಿಯದೆ ಬಹಳ ಚಿಂತೆಯೂ ಉಂಟಾಗಿದೆ. ನಿನ್ನ ಕೃಪೆಯಿಂದ ಚಂಪುವಿನ ಜ್ವರವು ಹೋಯಿತು. ಆದರೆ ಆಕೆಗೆ ಮೈಲಿ ಬರುತ್ತಿರುವುದರಿಂದ ಬೀಗರ ಬಾವು ತಿರುಗುತ್ತದೆ. ಈ ಸಮಯದಲ್ಲಿ ಏನು ಮಾಡಲಿ? ನಿಬ್ಬನದವರು ಈಗ ತಿರುಗಿ ಹೋದರೆಂದರೆ ಪುನಃ ಬರುವರೋ ಇಲ್ಲವೋ ತಿಳಿಯದು. ಲಗ್ನವಾಗದೆ ಅವರು ತಿರುಗಿ ಹೋದರೆ ಕಣ್ಣಿಗೆ ಎರಡನೆಯ ವರ ಸಿಗುವುದಿಲ್ಲ. ಆದ್ದರಿಂದ ಕೃಪಾಳುವಾದ ಸದ್ಗುರುನಾಥನೇ, ಈಗ ನಮ್ಮ ಗೃಹಕ್ಕೆ ಬರಬೇಕು. ಅವರೆಲ್ಲರೂ ಸುಮಕ್ಷೇಮ ನಿಮ್ಮನ್ನು ಪೂಜಿಸಿದ್ದಾದರೆ ಅವರ ಮನಸ್ಸಿನ ಶಂಕೆಯು ಪೂರ್ಣವಾಗಿ
ನಿರಸನವಾಗುವುದು ಎಂಬುದು ನನ್ನ ನಿರ್ಧಾರವಿರುವುದು. ಅದಕ್ಕೋಸ್ಕರ ನೀವು ಕೃಪೆ ಮಾಡಿ ಅಲ್ಲಿ ತನಕ ಬಂದು ಪೂಜಾ ಸ್ವೀಕರಿಸತಕ್ಕದ್ದು ಎಂದು ಪ್ರಾರ್ಥಿಸಿದ್ದನ್ನು ಕೇಳಿ ಸಿದ್ಧರು ತುಷ್ಟರಾಗಿ, ಹಾಗಾದರೆ ನಿನಗೆ ಗೃಹಕ್ಕೆ ಹೋಗೋಣ ಎಂದು ರಥವನ್ನೇರಿ ಮನೆಗೆ ಬರಲು ಎಲ್ಲರೂ ಎದುರಾಗಿ ಬಂದು ನಮಸ್ಕರಿಸುವರಾದರು. ಮಂಟಪದೊಳಗೆ ದಿವ್ಯ ಸಿಂಹಾಸನವನ್ನು ಹಾಕಿ ಅದರಲ್ಲಿ ಸಿದ್ಧಾರೂಢರು ಕುಳ್ಳಿರಿಸಿ ಸರ್ವರು ಕೂಡಿ ಷೋಡೋಪಚಾರಗಳಿಂದ ಪೂಜಿಸುವಂತರಾದರು. ಬೀಗರೆಲ್ಲ ಬಂದು ಸಿದ್ಧರ ಚರಣಗಳಿಗೆ ಬಿದ್ದು ವರನನ್ನು ಸಹ ಕರೆದುಕೊಂಡು ಬಂದು ಸದ್ಗುರು ಪಾದಕ್ಕೆ ಹಾಕಿದರು. ಶ್ರೀ ಸಿದ್ಧಾರೂಢರ ದಿವ್ಯ ಮೂರ್ತಿಯನ್ನು ಕಂಡ ಕೂಡಲೇ ಅವರ ಮನಸ್ಸಿಗೆ ಭ್ರಾಂತಿ ಎಲ್ಲ ಓಡಿಹೋಯಿತು. ಹೇಗೆ ಸೂರ್ಯೋದಯವಾದ ಕೂಡಲೇ ಕತ್ತಲು ಅಡವಿಗೆ ಪಾಲಾಗುವುದೋ, ಅಥವಾ ಹೃದಯದಲ್ಲಿ ಆತ್ಮರಾಜನು ಪ್ರಕಟನಾಗುತ್ತಲೇ ದುಷ್ಟ ದುರ್ಗುಣಗಳನ್ನು ಸ್ಥಾನಭ್ರಷ್ಟನಾಗುವವೋ, ಹಾಗೆ ಸದ್ಗುರುನಾಥನ ದರ್ಶನ ಮಾತ್ರದಿಂದ ಹೃದಯದೊಳಗಿನ ಸಂಶಯಗಳೆಲ್ಲ ನಷ್ಟವಾಗಿ ಆತನ ವಚನದಲ್ಲಿ ಪ್ರೇಮ ಒಂದೇ ಉಳಿಯಿತು. ಆಗ ಸದ್ಗುರುಗಳು, ನಾರಾಯಣನನ್ನು ಹೇಳುತ್ತೇನೆ ಕೇಳು. ಚಂಪುವಿಗೆ ನೆಟ್ಟಗಾಗುವುದು. ವಧೂವರರಿಗೆ ಲಗ್ನ ಮಾಡಿ ನಾಮ ಚಿಂತಿಸುತ್ತಾ ಅಕ್ಷತೆಗಳನ್ನು ಹಾಕು ಎಂದು ನುಡಿದರು. ಸದ್ಗುರುಗಳು ಮತಾಕ್ಷತೆಗಳನ್ನು ಕೈಯಲ್ಲಿ ತೆಗೆದುಕೊಂಡು ಸ್ವತಃ ವಧೂವರರ ಮೇಲೆ ಅವುಗಳನ್ನು ಚೆಲ್ಲಿದರು. ಎಲ್ಲರಿಗೂ ಆನಂದವಾಯಿತು. ಆ ಬಳಿಕ ನಾರಾಯಣನು ಸದ್ಗುರುಗಳಿಗೆ ಭೋಜನವನ್ನು ಮಾಡಿಸಿ ಸಿದ್ಧಾಶ್ರಮಕ್ಕೆ ಕಳಿಸಿದನು. ಇತ್ತ ಸರ್ವ ಬೀಗರ ಮುಖಗಳು ಪ್ರಸನ್ನವಾದವು. ಎಲ್ಲರ ಸಂಶಯವೃತ್ತಿ ನಾಶವಾಯಿತು. ಈಗ ವರನು ತನ್ನ ಜನರಿಗೆ ಅನ್ನುತ್ತಾನೆ, ನಾವು ಲಗ್ನದ ದಿಸೆಯಿಂದ ಹುಬ್ಬಳ್ಳಿಗೆ ಬಂದೆವು. ಈ ಲಗ್ನವಾಗದೆ ಹೋಗಿಬಿಟ್ಟಿದ್ದರೆ ನಮಗೆ ಇದು ಬಹಳ ಹಾಸ್ಯಾಸ್ಪದವಾಗುವುದು. ಬಂದ ಕಾರ್ಯವು ನೆರವೇರದೆ ತಿರುಗಿ ಊರಿಗೆ ಹೋದೆವೆಂದರೆ ನನಗೆಲ್ಲರೂ ನಗುವರು. ಆದ್ದರಿಂದ ನಾನು ಲಗ್ನವಾಗದೆ ತಿರುಗಿ ಹೋಗುವುದಿಲ್ಲ. ಕನ್ಯೆಯ ಶರೀರದಲ್ಲಿ ಏನಾದರೂ ವ್ಯಂಗ್ಯ ಸಂಭವಿಸಿದರೂ ಚಿಂತೆಯಿಲ್ಲ. ನಾನು ಇವಳನ್ನೇ ಲಗ್ನ ಮಾಡಿಕೊಳ್ಳುವೆನೆಂಬ ನನ್ನ ನಿರ್ಧಾರವಿರುತ್ತದೆ. ಇದಲ್ಲದೆ ಕನ್ಯೆಯಾದರೂ ನಿಶ್ಚಯವಾಗಿ ನೆಟ್ಟಗಾಗುವಳೆಂದು ಮಹಾತ್ಮರು ವರವನ್ನು ಕೊಟ್ಟಿದ್ದಾರೆ ಮತ್ತು ಅವರು ಈಗ ಲಗ್ನವನ್ನು ಮಾಡಿರುತ್ತಾರೆ. ಅವರ ವಚನದ ಮೇಲೆ ನನಗೆ ಪೂರ್ಣ ವಿಶ್ವಾಸವಿರುತ್ತದೆ ಎಂದು ಹೇಳುವುದು ಕೇಳಿ ವರನ ಹಿರಿಯರಾದರೂ ಲಗ್ನ ಕಾರ್ಯ ನಡೆಸುವುದಕ್ಕಾಗಿ ತಮ್ಮ ಅನುಮೋದನವನ್ನು ಕೊಟ್ಟು ಸ್ವಲ್ಪ ನೆಟ್ಟಗಾಯಿತೆಂದರೆ ವಧೂವರರಿಗೆ ವಿವಾಹವನ್ನು ಮಾಡೋಣ ಅಂದರು. ಅಂತರ್ಯಾಮಿಯಾದ ಸದ್ಗುರು ಸರ್ವರ ಹೃದಯದಲ್ಲಿ ಇದ್ದು ಜೀವಿಗಳಿಗೆ ಕರ್ಮಗಳನ್ನು ಪ್ರೇರೇಪಿಸುತ್ತಾನೆ. ಯಾರಿಗೂ ಸ್ವತಂತ್ರವೇ ಇಲ್ಲ. ಇತ್ತ ಚಂಪುವಿಗೆ ಬಂದು ನೋಡಿದರೆ ಅವಳು ಎದ್ದು ನಿಂತಿರುವಳು. ಕೂಡಲೇ ಈಗಲೇ ಲಗ್ನ ಮಾಡುವೆವು ಎಂದು ಎಲ್ಲರೂ ಅಂದರು. ಲಗ್ನಗಳಿಗೆ ಸಮೀಪ ಬಂತು. ವಧೂವರರನ್ನು ಮಂಟಪದೊಳಗೆ ಕರೆದುಕೊಂಡು ಬಂದರು. ಸರ್ವರು ಆನಂದದಿಂದ ನಾಮಘೋಷಣೆಯನ್ನು ಮಾಡುತ್ತಾ ವಧೂವರರನ್ನು ಮೇಲೆ ಅಕ್ಷತೆ ಹಾಕಿದರು. 4 ದಿವಸಗಳ ಪರ್ಯಂತ ಈ ಸಮಾರಂಭವು ನಡೆಯಿತು. ತರುವಾಯ ನಾರಾಯಣನು ನವದಂಪತಿಗಳನ್ನು ಕರೆದುಕೊಂಡು ಗುರುದರ್ಶನಕ್ಕೆ ಬಂದು ಅವರನ್ನು ಸಿದ್ಧಾರೂಢರ ಶರಣಕ್ಕೆ ಹಾಕುವಂತನಾದನು. ಆಗ ಸದ್ಗುರುಗಳನ್ನು ಕುರಿತು ನಾರಾಯಣನು, ಹೇ ಸದ್ಗುರುನಾಥನೇ, ಪರಮಾತ್ಮನು ಭಯಕೃತಯ ನಾಶನು ಎಂಬ ವಚನವನ್ನು ಸತ್ಯ ಮಾಡಿದಿ. ಮೊದಲು ನಮಗೆ ಸಂಕಷ್ಟಗಳನ್ನು ತಂದು ಅದರೊಳಗೆ ರಕ್ಷಿಸಿದಿ ಎಂದು ಪ್ರಾರ್ಥಿಸಿದನು. ಅನಂತರ ಸಿದ್ಧರಾಯನು ದಂಪತಿಗಳಿಗೆ ಆಶೀರ್ವದಿಸಿದರು. ಸರ್ವರು ನಮಸ್ಕಾರ ಮಾಡಿದ ನಂತರ ಸ್ವಸ್ಥಾನಕ್ಕೆ ಹೋಗುವಂತರಾದರು. ಸದ್ಗುರುವಿನ ಉದ್ಧಾರ ಕಾರ್ಯವು ಜನರಿಗೆ ಸಂಕಟ ಪ್ರಾಪ್ತವಾದಾಗ ನಡೆಯುವುದು. ದುಃಖವಿಲ್ಲದಿದ್ದರೆ ಜೀವಿಗಳು ನಿರ್ಭಯರಾಗಿ ಸದ್ಗುರುನಾಥನನ್ನು ಮರೆತು ಸಂಸಾರದಲ್ಲಿರುವರು. ಇದರಿಂದ ಸರ್ವ ಹಾನಿಯು ಅವರಿಗೆ ಪ್ರಾಪ್ತವಾಗುವುದು ಎಂದು ಆ ದಯಾಳುವಾದವನು ತಿಳಿದು ಭಯವನ್ನು ಹಾಕಿ ಅವರನ್ನು ಎಚ್ಚರಪಡಿಸುತ್ತಾನೆ. ಆ ಕೂಡಲೇ ಅವರು ಸದ್ಗುರುವಿನ ಬಳಿಕ ಓಡಿ ಬರುವರು. ಸ್ತೋತ್ರ ಜನರುಗಳಿರ, ಈಗ ಲಕ್ಷ್ಯಾರ್ಥವನ್ನು ಹೇಳುವೆನು, ಕೇಳಿರಿ. ನಾರಾಯಣನೆಂಬುವನೇ ಜೀವನು. ಅವನ ಕನ್ಯೆಯ ಭಕ್ತಿ. ಈ ಕನ್ಯೆಗೆ ವೈರಾಗ್ಯನು ಎಂಬ ವರನು ಗೊತ್ತು ಮಾಡಿತು. ಭಕ್ತಿಗೆ ಸಂಸಾರವೆಂಬ ಜ್ವರವು ಒತ್ತಿದಾಗ ಜೀವನು ಸದ್ಗುರುವನ್ನು ಸ್ತುತಿಸಿದಾಗ ಆತನು ಬಂದು ಕೃಪೆ ಮಾಡಿದ್ದರಿಂದ ಸಂಸಾರವು ಇಳಿಯಿತು. ಆದರೆ ವಿಷಯೇಚ್ಛೆಗಳೆಂಬ ಭಕ್ತಿಗಳೆದ್ದವು. ಆಗ ವೈರಾಗ್ಯನು ವಿಷಯಾಸಕ್ತನಾಗಿ ಆ ಭಕ್ತಿಯನ್ನು ತನಗೆ ಬೇಡವೆಂದನು. ಕೂಡಲೇ ಜೀವನು ಸದ್ಗುರುವನ್ನು ಕರೆದುಕೊಂಡು ಬಂದು ಪೂಜಿಸಿದನು. ಗುರುವರನ್ನು ಭಕ್ತಿಯ ಮೇಲೆ ಆತ್ಮಕಾರ ವೃತ್ತಿಗಳೆಂಬ ಅಕ್ಷತೆಗಳನ್ನು ಹಾಕಿದ ಕೂಡಲೇ ಭಕ್ತಿ ವಿಷಯಾಸಕ್ತಿ ರಹಿತಳಾಗಿ ಸಶಕ್ತಳಾದಳು. ಆಗ ವೈರಾಗ್ಯನಿಗೂ ಆನಂದವಾಯಿತು. ನಂತರ ಆನಂದ ವೃತ್ತಿಗಳೆಲ್ಲ ಕೂಡಿ ಭಕ್ತಿ ವೈರಾಗ್ಯ ಇಬ್ಬರಿಗೂ ವಿವಾಹವನ್ನು ಮಾಡಿದರು. ಈ ಪ್ರಕಾರ ಸದ್ಗುರುಗಳು ಭಕ್ತಿ ಮತ್ತು ವೈರಾಗ್ಯ ಇವರೊಳಗೆ